ರಾಯಲಸೀಮೆಯ ಪ್ರದೇಶದಲ್ಲಿ ಮೊಟ್ಟಮೊದಲ ಬಾರಿಗೆ ರೈತರ ಖಾತೆಗೆ ಬೆಳೆ ಪರಿಹಾರದ ಹಣವನ್ನ ಜಮೆ ಮಾಡಿಸಿದ ಕೀರ್ತಿಗೆ ಹಾಗೂ ಆಡಳಿತ ವೈಖರಿಗೆ ಈ ವರ್ಷದ ಅತ್ಯುತ್ತಮ ಕಂದಾಯ ಅಧಿಕಾರಿ 2024 ಪ್ರಶಸ್ತಿಗೆ ಭಾಜನರಾದ ಚಳ್ಳಕೆರೆ ತಾಲೂಕಿನ ತಹಶೀಲ್ದಾರ್ ರೆಹನ್ ಪಾಷಾರವರಿಗೆ ಚಳ್ಳಕೆರೆ ತಾಲೂಕು ಪತ್ರಕರ್ತರು ಅಭಿನಂದನೆ ಸಲ್ಲಿಸಿದ್ದಾರೆ. ನಗರದ ತಾಲೂಕು ಕಚೇರಿಯಲ್ಲಿ ತಹಶೀಲ್ದಾರ್ ರೆಹನ್ ಪಾಷಾಗೆ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸುವ ಮೂಲಕ ಇನ್ನು ಹೆಚ್ಚಿನ ಜವಾಬ್ದಾರಿ ವಹಿಸಿ ತಾಲೂಕಿನ ಸಮಸ್ಯೆಗಳಿಗೆ ಮುಕ್ತಿ ಕಾಣಿಸಬೇಕು ಎಂದು ಶುಭಾಶಯ ಕೋರಿದ್ದಾರೆ. ಒಂದು ವರ್ಷ ಅತ್ಯಂತ ಜನವಿಶ್ವಾಸದ ಅಧಿಕಾರವನ್ನು ಮಾಡಿರ್ತಕ್ಕಂಥ ಶ್ರೀಯುತ ರೆಹನ್ ಪಾಷಾ ಸರ್ ಅವರು ಈ ತಾಲೂಕಿನ ಬರಪೀಡಿತ ಪರಿಸ್ಥಿತಿಯನ್ನ ಇಲ್ಲಿನ ಜನಜೀವನ ಹೇಗೆ ಅಂತಂದ್ರೆ ಪ್ರತಿದಿನವೂ ಕೂಡ ತನ್ನ ಜೀವನ ಕಾಪಾಡಿಕೊಳ್ಳಕ್ಕೆ ಹೋರಾಟವನ್ನು ಮಾಡಬೇಕಾಗಿದೆ. ಅಂತಹ ಒಂದು ಬಯಲುಸೀಮೆಯ ಪರಿಸ್ಥಿತಿಯ ಈ ವಾತಾವರಣದಲ್ಲಿ ಮಾನ್ಯ ತಹಶೀಲ್ದಾರರಾಗಿ 1 ವರ್ಷಗಳ ಕಾಲ ಇಲ್ಲಿನ ಜನರ ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಂಡ ರೀತಿಯಲ್ಲಿ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವಂತಹ ನಿಟ್ಟಿನಲ್ಲಿ ಸರ್ಕಾರದ ಸುತ್ತೋಲೆಗಳ ಪ್ರಕಾರ ಮತ್ತೆ ಬರ ನಿರ್ವಹಣೆ ಕಾರ್ಯವನ್ನು ಅತ್ಯಂತ ಸಕಾಲಕ್ಕೆ ಸರಿಯಾಗಿ ನಿರ್ವಹಣೆ ಮಾಡಿರ್ತಕ್ಕಂಥ ಜವಾಬ್ದಾರಿಯನ್ನು ಗುರುತಿಸತಕ್ಕಂಥ ಈ ರಾಜ್ಯ ಸರ್ಕಾರ ಕಂದಾಯ ಇಲಾಖೆಯ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಕೃಷ್ಣೇಗೌಡ ಅವರು ನಮ್ಮ ತಾಲೂಕಿನ ತಹಶೀಲ್ದಾರರಾದಂತಹ ರೆಹನ್ ಪಾಷಾ ಸರ್ ಅವರಿಗೆ ಅತ್ಯುನ್ನತ ಕಂದಾಯ ಇಲಾಖೆಯ ಒಂದು ವಿಪತ್ತು ನಿರ್ವಹಣೆ ಸೇವೆಯನ್ನು ಗುರುತಿಸಿ ಉತ್ತಮ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ನಮ್ಮ ಚಳ್ಳಕೆರೆ ತಾಲೂಕಿಗೆ ಸಂದ ಗೌರವ ಅಂತ ಭಾವಿಸ್ತಾ, ಹಾಗೆ ಸದಾ ಅವರ ಏನು ಕಾರ್ಯ ಚಟುವಟಿಕೆಗಳನ್ನು ನಾವು ಕೂಡ ಗಮನಿಸ್ತಕ್ಕಂಥವರಾಗಿದ್ದ ಈ ಮಾಧ್ಯಮ ವೃಂದದವರು ಎಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ಯಾವುದೇ ಒಂದು ಸಮಸ್ಯೆಗಳು ಕೇಳಿ ಬಂದಾಗ, ರೈತಪರ ಸಮಸ್ಯೆಗಳು ಕೇಳಿ ಬಂದಾಗ, ಜನರು ಯಾವ್ಯಾವುದೋ ಒಂದಷ್ಟು ಹಳ್ಳಿಗಳ ಸಮಸ್ಯೆಗಳು ಕೇಳಿ ಬಂದಾಗ ಅವರ ಗಮನಕ್ಕೆ ತಂದ ತಕ್ಷಣವೇ ಸ್ಪಂದಿಸುವಂತಹ ಮನೋಭಾವನೆಯೂ ಕೂಡ ಇರತಕ್ಕಂಥದ್ದು ತಹಶೀಲ್ದಾರ್ ಅವರು. ಅವರಿಗೆ ಪ್ರಶಸ್ತಿ ಸಂದಿರ್ತಕ್ಕಂಥದ್ದು ನಮ್ಮ ಚಳ್ಳಕೆರೆ ತಾಲೂಕಿಗೆ ಗೌರವ ಭಾವಿಸ್ತಾ, ಹಾಗಾಗಿ ಅವರಿಗೆ ನಮ್ಮ ಪ್ರೀತಿಯಿಂದ ಒಂದು ಅಭಿನಂದನೆಯನ್ನ ಮಾಡಬೇಕು ಅಂತ ಕೇಳಿದಾಗ ನಮ್ಮೆಲ್ಲ ಪತ್ರಿಕಾ ಮಿತ್ರರು ಹಾಗೂ ವಿಚಾರವಾದಿಗಳು ಆಗಿರ್ತಕ್ಕಂಥ ನಮ್ಮ ದ್ಯಾವಣ್ಣನವರು ಹಾಗೂ ನಮ್ಮ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ವಾದ್ಯ ಎಲ್ಲರೂ ಕೂಡ ಯಾವುದೇ ಒಂದು ಸಾಮಾಜಿಕವಾದಂತಹ ಇಂತಹ ಪ್ರಶಸ್ತಿಗಳು ಸಂದಾಗ ಅದರ ಅರ್ಥ ನಮ್ಮ ಜವಾಬ್ದಾರಿಗಳು ಇನ್ನ ಬಹಳಷ್ಟು ಇದೆ. ಮತ್ತೆ ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಸಮಾಜ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಅನ್ನುವಂಥ ಸ್ಥಾನದಲ್ಲಿ ನಾವಿದ್ದೇವೆ ಅನ್ನುವಂತಹ ಎಚ್ಚರಿಕೆ ಅದು. ಅಂತಹ ಒಂದು ಭಾವನೆಯೂ ಕೂಡ ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೆ ಇದೆ ಅಂತ ಕೂಡ ನಾನಾದರೂ ಭಾವಿಸ್ತಾ, ಇನ್ನಷ್ಟು ಈ ಭಾಗದಲ್ಲಿ ಜನಪರವಾದ ಮತ್ತೆ ಸರ್ಕಾರದ ಯೋಜನೆಗಳನ್ನ ಸರಳೀಕರಣವಾಗಿ ಮತ್ತೆ ಇನ್ನಷ್ಟು ಸಕಾಲಕ್ಕೆ ತಲುಪಿಸುವಂತಹ ಜವಾಬ್ದಾರಿಯನ್ನು ನಿರ್ವಹಿಸುವಂಥದ್ದು ಕೂಡ ನಮಗೆ ಅವರು ಕಾನೂನುಬದ್ಧವಾಗಿ ಕೆಲಸಗಳನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾನು ಅತ್ಯಂತ ಹತ್ತಿರವಾಗಿ ಸೂಕ್ಷ್ಮವಾಗಿ ಗಮನಿಸಿದ ಹಾಗೆ ನಮ್ಮ ಕ್ಷೇತ್ರದ ಮಾನ್ಯ ಶಾಸಕರು ಕೂಡ ಒಂದು ಸಂದರ್ಭದಲ್ಲಿ ಹೇಳಿದ್ರು. ಹಾಗಾಗಿ ಅದೇ ರೀತಿಯಾಗಿ ಎಲ್ಲ ಹಂತದಲ್ಲೂ ಕೂಡ ಕಾನೂನು ಮತ್ತು ನಿಯಮ ಅನ್ನೋದು ಹಾಗೆ ಒಂದಷ್ಟು ಜನರ ಸಮಸ್ಯೆಗಳು ಕೂಡ ಸ್ಪಂದಿಸಬೇಕು ಹೇಳಿ ಅವರು ಕೂಡ ಸೂಕ್ಷ್ಮವಾಗಿ ಹೇಳಿದ್ದನ್ನು ನಾನು ಗಮನಿಸಿದ್ದೇನೆ. ಅಂತಹ ಒಂದು ಎಚ್ಚರಿಕೆ ಸ್ಥಾನದಲ್ಲಿರ್ತಕ್ಕಂಥ ತಹಶೀಲ್ದಾರ್ ಸರ್ ಅವರಿಗೆ ಎಲ್ಲರ ಸಮ್ಮುಖದಲ್ಲಿ ಅಭಿನಂದನೆ ಹೇಳ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಮ್ಮ ಪ್ರಧಾನವರಾದಂತಹ ಗಮನವರು ಕೂಡ ಕೆಲಸ ಕಾರ್ಯಗಳಾಗಿ ಇದೇ ಸಂದರ್ಭದಲ್ಲಿ ಪತ್ರಕರ್ತರಾದ ಕೊರ್ಲಕುಂಟೆ ತಿಪ್ಪೇಸ್ವಾಮಿ, ಯಾದಲಗಟ್ಟೆ ಜಗನ್ನಾಥ್, ದ್ಯಾಮಯ್ಯ, ದೊಡ್ಮನೆ ರಾಮಾಂಜನೇಯ, ಬೆಳಗೆರೆ ಸುರೇಶ್, ರಘುನಾಥ್, ಮೌನೀಶ್ ಆಚಾರ್, ಸಮಾಜ ಕಲ್ಯಾಣ ಅಧಿಕಾರಿ ಶಿವರಾಜ್ ಇತರರು ಇದ್ದರು.